ಬೆಳಗಾವಿ ಜಿಲ್ಲೆಯ ಗೋಕಾಕ್ನಲ್ಲಿ ಶ್ರೀರಾಮ ಸೇನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವಿ ಪೂಜಾರಿ ಮೇಲೆ ಹಲ್ಲೆ ಮಾಡಿದ್ದಾರೆ. ಹೌದು, ಇದ್ರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ದೇಹದ 4-5 ಭಾಗಗಳಲ್ಲಿ ಚಾಕುವಿನಿಂದ ಇರಿಯಲಾಗಿದೆ. 4 ಜನ ದುಷ್ಕರ್ಮಿಗಳಿಂದ ರವಿ ಪೂಜಾರಿ ಮೇಲೆ ಹಲ್ಲೆ ನಡೆದಿದೆ. ನಿನ್ನೆ ರಾತ್ರಿ 11:30 ಸಮಯದಲ್ಲಿ ಹಲ್ಲೆ ಮಾಡಿದ್ದಾರೆ ಹಲ್ಲೆಕೋರರು. ರವಿ ಪೂಜಾರಿ ಅವರು ಈಗ ಗೋಕಾಕ್ ಸಿವಿಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಘಟನೆ ಗೋಕಾಕ್ ಶಹರ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿದೆ. ಯಾವ ಕಾರಣಕ್ಕಾಗಿ ಅಂತ ಗೊತ್ತಿಲ್ಲ, ಕೆಲವೊಂದು ಮಂದಿ ಸಂಶಯ ಇದ್ದೆ, ಅದು ಡಿಪಾರ್ಟ್ಮೆಂಟ್ ತಿಳಿಸಿದ್ರು. ಸರ್, ಈಗ ಪೊಲೀಸ್ ಇಲಾಖೆಯವರು ಬಂದಿದ್ದರು. ಬಂದಿದ್ದಾರೆ ಸರ್, ಡಿವಾಸಿ ಸಾಹೇಬ್ರಿ, ಸಿಪಿಐ ಸಾಹೇಬ್ರು ಎಲ್ಲ ಬಂದು ಅದನ್ನೆಲ್ಲ ವಿಷಯ ಹೇಳಿದ್ರು. ಅಂದರೆ ಈಗ ಎರಡನೇ ಬಾರಿ ನಿಮ್ಮ ಮೇಲೆ ಆಗಿದೆ. ಅದಕ್ಕೆ ಯಾರ ಮೇಲೆ ಸಂಶಯ ಇಂಥವ್ರು ಅಂತೇಳಿ ಹೇಳಿದ್ರು ಸರ್. ಪೊಲೀಸವ್ರು ಏನು ಹೇಳಿದಾರೆ ತಮ್ಮ ಸರ್? ಅದು ತನಿಖೆ ಮಾಡ್ತಾ ಅಂತ ಹೇಳಿದ್ರು. ಈಗ ತಮ್ಮ ಸಂಘಟನೆ ಎಷ್ಟೋ ಜನ ಬಂದು ಭೇಟಿಯಾಗತ್ತಾರೆ ನಿಮಗೆ. ಅವ್ರ ಕಡೆಯಿಂದ ನಿಮ್ಗೆ ಯಾವ ರೀತಿ ರೆಸ್ಪಾನ್ಸ್ ಸಿಗುತ್ತೆ? ನಮ್ಮ ಗಮನಕ್ಕೆ ಯಾವಾಗ ಇರ್ತು ಹೆದರ್ಬೇಡಪ್ಪ, ಇದು ಬೇಡ, ಸಂಘಟನೆ ಮಾಡು, ಅದಕ್ಕೆ ನಿಮ್ಮ ನ್ಯಾಯ ಕೊಡ್ಸೋಕೆ ಅವ್ರು ನಮ್ಗೆ ಯಾವಾಗ ಸಫಲ ಇರ್ತಾರೆ, ತಾಲೂಕು ಬರ್ತಾರೆ. ಅಂದರೆ ಈಗ ಏನು ಹೇಳ್ತಾರೆ ಅಂದ್ರೆ ಆರೋಪಿಗಳು ಏನು ವಧೆ ಸಿಗದಿದ್ದರೆ ಗೋಕಾಕ್ ಬಂದು ಒಂದು ಕರೆ ನೀಡ್ತು ಅಂತ ಹೇಳ್ತಾರೆ. ಅದಕ್ಕೆ ತಾವು ಏನಾದ್ರು ಸಪೋರ್ಟ್ ಹೌದ್ರಿ, ಅವ್ರನ್ನ ಮತ್ತೆ ಹಿಂಗೆ ಬಿಟ್ಟರೆ ನಾಳೆ ನನಗೆ ನಮ್ಮ ಜೀವನ ಅಪಾಯ. ಹಾಂ, ಹೌದು. ಫ್ರೀ ಪ್ಲಾನ್ ಮಾಡಿ ಎಲ್ಲ ಹಿಂಗೆ ಬಂದಾರಂದ್ರೆ ನಮ್ಮ ನಸೀಬ್ ಚಲೋ ರೀ, ಮಾಡ್ರೆ ಮಾಡಕ್ಕೆ ಬಂದಿರ್ತಾರೆ. ಇಲ್ಲಿ ಇದಕ್ಕೆ ಹೊಡ್ತಾರೆ ಬಂದ್ಬಿಡ್ತಾರೆ. ಉದ್ದೇಶಪೂರ್ವಕವಾಗಿ ಅವ್ರು ಎಲ್ಲಿ ಹೊಡೆದ್ರೆ ಜೀವ ಹೋಗಿದ್ದನ್ನು ಗೊತ್ತಾಗ್ತದೆ ಸರ್. ಶ್ರೀರಾಮ ಸೇನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ರವಿ ಪೂಜಾರಿಯವರ ಮೇಲೆ ನಿನ್ನೆ ತಡರಾತ್ರಿ ಸುಮಾರಿಗೆ 11:30 ಗಂಟೆಗೆ ಮಾರಣಾಂತಕವಾಗಿ ಅವರ ಮೇಲೆ ಹಲ್ಲೆ ಆಗಿದೆ. 4-5 ಜಾಗೆಯಲ್ಲಿ ಚಾಕುವಿನಿಂದ ಇರಿತವಾಗಿದೆ. ಅವರಿಗೆ ಪೂರ್ತಿಯಾಗಿ ಕೊಲೆ ಮಾಡುವ ಉದ್ದೇಶದಿಂದ ಒಂದು 4 ಜನ ಅಲ್ಲಿ ಬಂದು ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ. ರವಿ ಪೂಜಾರಿಯವರು ಶ್ರೀರಾಮ ಸೇನೆಯಲ್ಲಿದ್ದು ಸಮಾಜದ ಒಂದು ಒಳ್ಳೆಯ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಈ ಸಮಾಜದ ಒಂದು ಭಾರತ ಮಾತೆಯ ಒಳ್ಳೆಯ ಕೆಲಸ ಮಾಡುವ ಸಮಯದಲ್ಲಿ ಒಂದು ಶ್ರೀರಾಮ ಸೇನೆಯ ಮುಖಾಂತರ ಈ ಸಮಾಜದಲ್ಲಿರುವ ಎಲ್ಲ ರಾಮನವಮಿಯಾಗಲಿ ಅಥವಾ ದುರ್ಗಾ ಮಾತಾ ದೌಡಾಗಲಿ ಇಂತಹ ಸಮಾಜದ ಒಂದು ಒಳ್ಳೆಯ ಕಾರ್ಯಗಳನ್ನು, ಅದೇ ರೀತಿ ಸಮಾಜದ ಇಲ್ಲಿ ಗೋಕಾಕಿನಲ್ಲಿ ಒಳ್ಳೆಯ ರೀತಿಯ ಕೆಲಸ ಮಾಡುವ ಸಮಯದಲ್ಲಿ ಇಂಥ ಒಳ್ಳೆಯ ಕೆಲಸ ಮಾಡುವ ಕಾರ್ಯಕರ್ತನ ಮೇಲೆ ಈ ರೀತಿಯ ಹಲ್ಲೆ ಒಂದು ತುಂಬ ದುಃಖವನ್ನುಂಟು ಮಾಡಿದೆ. ಇಡೀ ಶ್ರೀರಾಮ ಸೇನೆ ಇದರ ಬಗ್ಗೆ ಚಿಂತನೆ ಮಾಡ್ತಾ ಇದೆ. ಯಾಕೆಂದರೆ ನಮ್ಮ ಒಳ್ಳೆಯ ಒಂದು ಕೆಲಸ ಮಾಡುವ ಕಾರ್ಯಕರ್ತರ ಮೇಲೆ ಈ ಥರ ಹಲ್ಲೆಗಳಾಗ್ತಾ ಇದ್ದರೆ ನಾವು ಯಾವ ಥರ ಸಮಾಜದ ಕೆಲಸ ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ನಿರ್ಮಾಣ ಆಗ್ತಾ ಇದೆ. ಅದೇ ಕಾರಣದಿಂದ ಇವತ್ತು ಗೋಕಾಕಿನ ಸಿವಿಲ್ನಲ್ಲಿ ಅವರು ಅಡ್ಮಿಟ್ ಇದ್ದು ಈಗ ಅವರು ಯಾವುದೇ ತೊಂದರೆಯಲ್ಲಿಲ್ಲ. ಅದಕ್ಕಾಗಿ ವಿಚಾರಣೆ ಮಾಡಿ ಈಗ ನಾವು ಡಿಪಾರ್ಟ್ಮೆಂಟ್ ಹತ್ರ ಮನವಿ ಮಾಡ್ತಾ ಇದ್ದೀವಿ. 4 ದಿನದಲ್ಲಿ ಬರುವ ರವಿವಾರ ಒಳಗಡೆ ಯಾವ ಜನ ಈ ಕೃತ್ಯ ನಡೆಸಿದಾರಲ್ಲ ಆ ಜನರನ್ನು ಬಂಧಿಸಬೇಕು. ಅದನ್ನು ತನಿಖೆ ಮಾಡಿ ಸಕೋಲವಾಗಿ ತನಿಖೆ ಮಾಡಿ ಅವರನ್ನು ಬಂಧಿಸಬೇಕಂತ ನಾವು ವಿನಂತಿಸ್ಕೊಳ್ತಾ ಇದ್ದೀವಿ. ಸರ್, ಇದು ಉದ್ದೇಶ ಏನಿರ್ಬೋದು ಸರ್? ಈಗ ಉದ್ದೇಶ ನಮಗೆ ಏನಿದೆ ಅನ್ನೋದು ನಮಗೂ ಇನ್ನೂ ಅರ್ಥ ಆಗಿಲ್ಲ, ಗೊತ್ತೂ ಆಗ್ತಾ ಇಲ್ಲ. ಯಾಕಂದ್ರೆ ಸಮಾಜ ಸೇವೆ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡುವವರ ಮೇಲೆ ಯಾವ ತರಹದ ಒಂದು ವೈಮನಸ್ಯ ಇರುತ್ತೆ ಆ ವಿಚಾರ ಮಾಡುವಂಥದ್ದು ದಾರಿಯಲ್ಲಿಲ್ಲ. ಹಿಂದುತ್ವದ ವಿಚಾರಧಾರೆಯಲ್ಲಿ ಹಿಂದೂ ವಿಚಾರಧಾರೆ ಇಟ್ಟುಕೊಂಡೇ ಕೆಲಸ ಮಾಡೋ ನಮ್ಮ ರವಿ ಪೂಜಾರಿ ಅವರು ಹಿಂದೂಗಳನ್ನ ಟಾರ್ಗೆಟ್ ಮಾಡಿದ್ರೆ ತಮಗೇನು ಅನಿಸ್ತದೆ? ಈಗ ನಮ್ಮ ಮೇಲಿಂದ ಮೇಲೆ ಎಲ್ಲ ಈ ಕಡೆ ಇದೇ ಥರ ಆಗ್ತಾ ಇದೆ. ಹಿಂದೂ ಲೀಡರ್ಗಳ ಮೇಲೆ ಒಂದು ಥರ ಹಲ್ಲೆಗಳಾಗ್ತಾ ಇವೆ. ಅವು ಯಾವ ಸಮಾಜದಲ್ಲಿ ಬೆಳೀತಾ ಇದ್ದಾರೆ ಅಂತನೋ ಅಥವಾ ಒಂದು ಸಮಾಜದ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಮಾಡಬಾರ್ದು ಅನ್ನೋ ಒಂದು ಉದ್ದೇಶನೋ ಏನು ಗೊತ್ತಿಲ್ಲ. ಆದರೆ ಈ ಥರ ಹಲ್ಲೆಗಳು ಆಗ್ತಾ ಇವೆ, ಅದೇ ನಮ್ಗೆ ಸರಿ ಅನ್ನಿಸ್ತಾ ಇಲ್ಲ. ಸರಿ, ಪೊಲೀಸ್ ಇಲಾಖೆಯವರು ಕೂಡ ಬಂದಿದ್ದರು.
ಇನ್ನು ಯಾರ ಮೇಲೆ ಸಂಶಯವನ್ನು ವ್ಯಕ್ತಪಡಿಸಂತ ತಮಗೇನು ಹೇಳಿದ್ದಾರೆ ಅವರು? ಪೊಲೀಸ್ ಇಲಾಖೆಯವರು ಬಂದು ಕೆಲವೊಂದು ವಿಷಯಗಳನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಆದರೆ ಯಾರ ಮೇಲೆ ಸಂಶಯ ಇದೆ ಅನ್ನೋದನ್ನು ಇನ್ನೂ ಅವರು ದೃಢಪಡಿಸಿಲ್ಲ. ಇದನ್ನು ಮುಂದೆ ತನಿಖೆ ಆಗ್ತಾಯಿದೆ, ನೋಡೋಣ. ಸರ್ ಈಗ ಹಲ್ಲೆ ಮಾಡಿದಂತೆ ಅವ್ರಿಗೇನು ಮುಖಕ್ಕೆ ಏನು ಅವರು ಹಲ್ಲೆ ಮಾಡಿದವರು 4 ಜನ ಇದ್ದರು. ಅವರು ಮುಖಕ್ಕೆ ಮಾಸ್ಕ್ ಹಾಕಿದ್ರಂತ ಗೊತ್ತಾಗಿದೆ, ಮಂಕಿ ಕ್ಯಾಪ್ ಹಾಕಿದ್ರಂತೆ. ಯಾವಾಗ ಮತ್ತು ಎಲ್ಲೇ ಆಗಿದೆ ಸರ್? ನಿನ್ನೆ ತಡರಾತ್ರಿ 11:30 ಸುಮಾರಿಗೆ RTO ಆಫೀಸ್ ಹಿಂದ್ಗಡೆ ಗೋಡೌನ್ ಹತ್ರ ಆಗಿದೆ. ಸರ್ ಪೊಲೀಸ್ ಇಲಾಖೆ ತಾವೇನೇ ಒಂದು ಹೇಳಿಕೆ ಏನು ಎಚ್ಚರಿಕೆ ಅಂತ ಕೊಡ್ಬೇಕು? ನಾವು ಪೊಲೀಸ್ ಇಲಾಖೆ ಹತ್ರ ಮನವಿ ಮಾಡಿಕೊಳ್ತಾ ಇದ್ದೀವಿ, ದಯವಿಟ್ಟು ಇದನ್ನು ಆದಷ್ಟು ಬೇಗನೆ ಇದರ ತನಿಖೆ ಪೂರ್ತಿಗೊಳಿಸಿ ಯಾರು ಆರೋಪಿಗಳಿದ್ದಾರೆ ಅವ್ರನ್ನ ಬಂಧಿಸಬೇಕು. ಇಲ್ಲದೇ ಇದ್ದರೆ ನಾವು ಗೋಕಾಕ್ ಬಂದ್ ಕಾಲ್ ಕೊಡುವಂಥ ಒಂದು ವಿಚಾರವನ್ನು ನಾವು ಪ್ರಮೋದ್ ಜಿ ಅವರ ಜೊತೆ ಮಾತುಕತೆ ಮಾಡಿ ಮುಂದಿನ ವಿಚಾರ ಕೈಗೊಳ್ತಾ ಇದ್ದೀವಿ. ನಿಮ್ಮ ಈ ಒಂದು ಶ್ರೀರಾಮ್ ಸೇನೆ ಅಂತ ಹೇಳ್ತಿದ್ರಿ, ಇನ್ನೂ ಹಲವಾರು ಹಿಂದೂ ಸಂಘಟನೆ ಇದಾವೆ ಸರ್, ತಮಗೆ ಅವರು ಎಲ್ಲ ಸಪೋರ್ಟ್ ಕೊಡ್ತಾರಂತ? ಕೊಡ್ತಾರೆ, ಖಂಡಿತವಾಗಿ ಕೊಡ್ತಾರೆ. ಯಾಕೆಂದ್ರೆ ನೋಡಿ, ಹಿಂದೂ ಸಂಘಟನೆ ಶ್ರೀರಾಮ ಸೇನೆ ಇರ್ಬೋದು, ಬಜರಂಗ ದಳ ಇರ್ಬೋದು, RSS ಇರ್ಬೋದು, ಹಿಂದೂ ಜಾಗರಣೆ ವೇದಿಕೆ ಇರ್ಬೋದು, ಯಾವೇ ಹಿಂದೂ ಸಂಘಟನೆ ಇದ್ದರೂ ಕೆಲಸ ಮಾಡೋದು ಒಂದೇ ನಿಟ್ಟಿನಲ್ಲಿ, ಧರ್ಮಕ್ಕಾಗಿ, ದೇಶಕ್ಕಾಗಿ, ರಾಷ್ಟ್ರಕ್ಕಾಗಿ. ಅದಕ್ಕಾಗಿ ಯಾವುದೇ ಒಂದು ಕಾರ್ಯಕರ್ತ ಯಾವುದೇ ಸಂಘಟನೆಯಲ್ಲಿರೋ ಕಾರ್ಯಕರ್ತ ಇರಲಿ, ಅವನಿಗೆ ಈ ಥರ ಘಟನೆ ಆಗಿದೆ ಅಂದರೆ ಅದನ್ನು ಖಂಡಿಸಲೇಬೇಕು. ಪ್ರತಿಯೊಂದು ಸಂಘಟನೆ ಮುಂದೆ ಬರಲೇಬೇಕು. ಒಂದು ಘಟನೆ ನಿನ್ನೆ ಆಗಿದೆ ಸರ್. ಇದು ಇನ್ನೂರು ತಾವಷ್ಟೇ ಬಂದಿದ್ರಿ, ಇನ್ನೂ ಇಲ್ಲ ಗೋಕಾದಾಗ ಎಷ್ಟೋ ಸಂಘಟನೆ ಇದಾವೆ, ಅವ್ರು ಯಾರು ಕೂಡ ಬಂದು ವಿಚಾರಣೆ ಬಂದು ಹೋಗಿದ್ದಾರೆ. ಕೆಲವೊಂದು ಜನ ಬಂದು ಭೇಟಿ ಕೊಟ್ಟು ವಿಚಾರಣೆ ಮಾಡಿ ಹೋಗಿದ್ದಾರೆ. ಇವತ್ತು ನಾವೀಗ ಬಂದಿದ್ದೀವಿ. ನಮಗೆ ಇವತ್ತು ಮಧ್ಯಾಹ್ನ ನಮಗೆ ಗೊತ್ತಾಯಿತು, ವಿಷಯ ಗೊತ್ತಾದ ನಂತರ ನಾವು ಇವಾಗ ಬಂದಿದ್ದೀವಿ. ಸರ್ ತಮ್ಮ ಸರ್? ನನ್ನ ಹೆಸರು ರವಿಕುಮಾರ್ ಕೋಕಿತ್ಕರ್, ಲವ್ ಜಿಹಾದ್ ಉತ್ತರ ಕರ್ನಾಟಕ ಅಧ್ಯಕ್ಷರು, ಶ್ರೀರಾಮ್. ಶಶಿಧರ್ ಕೋಕಟ್ನೂರ್, RJ32 ಕನ್ನಡ ನ್ಯೂಸ್, ಬೆಳಗಾವಿ.